ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಡೇಟಾ ಕಲೆಕ್ಷನ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ ಗುಡ್ ಡೇಟಾ ಅಂದರೆ ಏನು, ಆಮೇಲೆ ಟೈಪ್ಸ್ ಆಫ್ ಡೇಟಾ ಸೋರ್ಸಸ್ನ ನೋಡೋಣ ಇದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ಡೇಟಾ ಕಲೆಕ್ಷನ್ ಅಂದರೆ ಏನು? ಡೇಟಾ ಕಲೆಕ್ಷನ್ ಅಂತ ಅಂದರೆ ನಾವು ಡಿಫ್ರೆಂಟ್ ಸೋರ್ಸಸ್ಗಳಿಂದ ಡೇಟಾನ ಕಲೆಕ್ಟ್ ಮಾಡೋದು. ಡಿಫ್ರೆಂಟ್ ಸೋರ್ಸಸ್ ಅಂತ ಅಂದರೆ ಅದು ವೆಬ್ಸೈಟ್ಸಿಂದ ನಮಗೆ ಡೇಟಾ ಬರುತ್ತಾ, ಆಮೇಲೆ ಆ್ಯಪ್ಸ್ಗಳಿಂದ ಡೇಟಾ ಬರುತ್ತಾ, ಆಮೇಲೆ ಬೇರೆ ಬೇರೆ ಕಡೆಯಿಂದ ನಮಗೆ ಡೇಟಾ ಬರುತ್ತಲ್ಲ, ಅದನ್ನು ನಾವು ಡೇಟಾ ಸೋರ್ಸಸ್ ಅಂತ ಅಂತೀವಿ. ಸೊ ಬೇರೆ ಬೇರೆ ಕಡೆಯಿಂದ ಬರುವಂಥ ಡೇಟಾನ ನಾವು ಕಲೆಕ್ಟ್ ಮಾಡೋದನ್ನ ನಾವು ಡೇಟಾ ಕಲೆಕ್ಷನ್ ಅಂತ ಅಂತೀವಿ. ಸೊ ಬಿಗ್ ಡೇಟಾ ಅನಲಿಟಿಕ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟೆ ಡೇಟಾ ಕಲೆಕ್ಷನ್ ಅನ್ನೋದು. ಓಕೆನಾ? ಸೊ ನಾವು ತುಂಬಾ ಟೈಮು ಡೇಟಾ ಕಲೆಕ್ಟ್ ಮಾಡೋದ್ರಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ನಾವು ಯಾಕೆ ಆ ಥರ ಮಾಡ್ತೀವಿ? ತುಂಬಾ ಟೈಮ್ ಯಾಕೆ ಬರೀ ಡೇಟಾ ಕಲೆಕ್ಷನಲ್ಲೇ ನಾವು ತುಂಬಾ ಟೈಮ್ ಕೊಡ್ತೀವಿ ಅಂತ ಅಂದರೆ, ನಮಗೆ ಒಳ್ಳೆ ಡೇಟಾ ಬೇಕು. ಯಾಕೆ ಅಂದರೆ ನಾವು ಗುಡ್ ಕ್ವಾಲಿಟಿ ಆಫ್ ಡೇಟಾ ಇಟ್ಕೊಂಡು ನಾವು ML ಮಾಡೆಲ್‌ಗೆ ಅಂದರೆ ಮಷೀನ್ ಲರ್ನಿಂಗ್ ಮಾಡೆಲ್‌ಗೆ ನಾವು ಟ್ರೈನ್ ಮಾಡಿದ್ರೆ ಅದೇ ರೀತಿ ನಮಗೆ ಅಕ್ಯುರೇಟ್ ಔಟ್‌ಪುಟ್ ಬರುತ್ತಾ? ಅದಕ್ಕೋಸ್ಕರ ನಾವು ತುಂಬಾ ಟೈಮು ಡೇಟಾ ಕಲೆಕ್ಷನಲ್ಲೇ ನಾವು ಸ್ಪೆಂಡ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಗುಡ್ ಕ್ವಾಲಿಟಿ ಆಫ್ ಡೇಟಾ ಬೇಕು ಅದಕ್ಕೆ. ಓಕೆನಾ? ಆಮ್, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಬಿಕಾಸ್ ದ ಗುಡ್ ಡೇಟಾ ಗಿವ್ಸ್ ದ ಬೆಟರ್ ರಿಸಲ್ಟ್. ಸೊ ಮತ್ತೆ ಇವಾಗ ಗುಡ್ ಡೇಟಾ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಫಸ್ಟ್ ಪ್ರಾಪರ್ಟಿ ಬಂದು ಟೈಮ್‌ಲೈನ್‌ನೆಸ್. ಟೈಮ್‌ಲೈನ್‌ನೆಸ್ ಅಂದ್ರೆ ಡೇಟಾ ಶುಡ್ ಬಿ ಲೇಟೆಸ್ಟ್ ನಾಟ್ ಓಲ್ಡ್. ಓಕೆನಾ? ನಾವು ಕಲೆಕ್ಟ್ ಮಾಡುವಂಥ ಡೇಟಾ ಯಾವಾಗಲೂ ಲೇಟೆಸ್ಟ್ ಆಗಿರಬೇಕು. ಅಂದ್ರೆ ಅಪ್ಡೇಟ್ ಆಗಿರಬೇಕು ಅಥವಾ ರೀಸೆಂಟಾಗಿ ಬಂದಿರೋಂಥ ಡೇಟಾ ಆಗಿರಬೇಕು. ಓಕೆನಾ? ಅದನ್ನ ನಾವು ಓಲ್ಡ್ ಡೇಟಾನ ಅಥವಾ ಓಲ್ಡ್ ಪ್ರೀವಿಯಸ್ ಡೇಟಾನ ನಾವು ತಗೊಳ್ಬಾರ್ದು. ಓಕೆನಾ? ರೀಸೆಂಟಾಗಿ ಅದ್ರ ಮೇಲೆ ಏನು ವರ್ಕ್ ಮಾಡಿದ್ದಾರೆ, ಆಮೇಲೆ ಆ ಒಂದು ಡೇಟಾನ ನಾವು ತಗೊಳ್ಬೇಕು. ರೀಸೆಂಟ್ ಡೇಟಾ ತಗೊಳ್ಬೇಕಷ್ಟೆ. ಓಕೆನಾ? ಯಾಕೆ ಅಂದ್ರೆ ಓಲ್ಡ್ ಡೇಟಾ ಯೂಸ್‌ಫುಲ್ ಇರಲ್ಲ. ನ್ಯೂ ಡೇಟಾ ಆದ್ರೆ ನಮ್ಗೆ ಯಾವಾಗ್ಲೂ ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದು ರೆಲಿವೆನ್ಸಿ. ರೆಲಿವೆನ್ಸಿ ಅಂತ ಅಂದ್ರೆ, ಸೊ ನಾವು ಕಲೆಕ್ಟ್ ಮಾಡುವಂತ ಡೇಟಾ ನಮ್ಮ ಪ್ರಾಬ್ಲಮ್‌ಗೆ ರಿಲೇಟೆಡ್ ಆಗಿರ್ಬೇಕು. ಓಕೆನಾ? ಸುಮ್ನೆ ಎಲ್ಲಾ ಡೇಟಾ ಕಲೆಕ್ಟ್ ಮಾಡೋದಲ್ಲ. ನಮ್ಮ ಪ್ರಾಬ್ಲಮಿಗೆ ಯಾವ ಒಂದು ಡೇಟಾ ಸೂಟ್ ಆಗುತ್ತಾ ಆ ಒಂದು ಪರ್ಟಿಕ್ಯುಲರ್ ಡೇಟಾನ ಮಾತ್ರ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಮಸ್ಟ್ ಮಸ್ಟ್ ಹ್ಯಾವ್ ಅ ರಿಕ್ವೈರ್ಡ್ ಇನ್ಫಾರ್ಮೇಷನ್. ಬರೀ ನಮಗೆ ಎಷ್ಟು ನಮ್ಮ ಪ್ರಾಬ್ಲಮ್ಗೆ ಎಷ್ಟು ಬೇಕೋ ಅಷ್ಟು ಡೇಟಾನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಅದ್ರ ರಿಲೇಟೆಡ್ ಡೇಟಾನೇ ಕಲೆಕ್ಟ್ ಮಾಡ್ಕೊಳ್ಬೇಕಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನಾಲೆಡ್ಜ್ ಅಬೌಟ್ ದ ಡೇಟಾ. ಅಂದ್ರೆ ಡೇಟಾ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ನಾವು ಕಲೆಕ್ಟ್ ಮಾಡಿರುವಂಥ ಡೇಟಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಮತ್ತೆ ನಾವು ಕಲೆಕ್ಟ್ ಮಾಡಿರುವಂಥ ಡೇಟಾದಲ್ಲಿ ಒಂದೊಂದು ವ್ಯಾಲ್ಯೂನು ಗೊತ್ತಿರಬೇಕು. ಓಕೆನಾ? ಸೊ ಇವಾಗ ಎಂಪ್ಲಾಯಿ ಅಂತ ತಗೊಳ್ತೀನಿ. ಇವಾಗ ನಂದು ಯಾವುದೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಸೊ ನನಗೆ ಎಂಪ್ಲಾಯಿ ಡೀಟೇಲ್ಸ್ ಬೇಕು. ಸೊ ನನ್ನ ಎಂಪ್ಲಾಯಿ ಡೀಟೇಲ್ಸ್ ಬೇಕು ಅಂದ್ರೆ ನಂಗೆ ಎಂಪ್ಲಾಯಿ ಡೇಟಾ ಬೇಕು ಅಂತ ಅಂದ್ರೆ ನನಗೆ ನೇಮ್, ಏಜ್, ಡೇಟ್ ಆಫ್ ಬರ್ತ್. ಸೊ ಈ ವ್ಯಾಲ್ಯೂಸ್ ಇದೆ ಅಲ್ವಾ? ನೇಮ್, ಏಜ್, ಡೇಟ್ ಆಫ್ ಬರ್ತ್, ಇದು ಪರ್ಟಿಕ್ಯುಲರ್ ಈ ಒಂದೊಂದು ವ್ಯಾಲ್ಯೂ ಕೂಡ ನಮಗೆ ಗೊತ್ತಿರಬೇಕು. ಸೊ ಆ ಥರ ಒಂದು ಡೇಟಾನ ನಾವು ಕಲೆಕ್ಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಗುಡ್ ಡೇಟಾದು ಕ್ವಾಲಿಟೀಸ್ ಏನೇನಿರಬೇಕು? ಟೈಮ್‌ಲೈನ್‌ನೆಸ್ ಇರಬೇಕು. ಅಂತ ಅಂದ್ರೆ ಸೊ ಲೇಟೆಸ್ಟ್ ಆಗಿ ಬಂದಿರೋಂಥ ಡೇಟಾ ಇರಬೇಕು. ಓಲ್ಡ್ ಡೇಟಾನ ಯೂಸ್ ಮಾಡಬಾರ್ದು. ಯಾಕಂದ್ರೆ ನಮಗೆ ಅಕ್ಯುರೇಟ್ ರಿಸಲ್ಟ್ ಬೇಕಾಗತ್ತೆ. ಮತ್ತೆ ರೆಲಿವೆಂಟ್ ಡೇಟಾ ಇರಬೇಕು. ಮತ್ತೆ ನಮಗೆ ಆ ಒಂದು ಡೇಟಾದಲ್ಲಿ ಪ್ರತಿಯೊಂದು ವ್ಯಾಲ್ಯೂಸು ಕೂಡ ನಾವು ತಿಳ್ಕೊಂಡಿರ್ಬೇಕು. ನಮಗೆ ಗೊತ್ತಿರಬೇಕು. ಓಕೆ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡೇಟಾ ಸೋರ್ಸಸ್. ಸೊ ಯಾವ್ಯಾವ ಥರ ಡೇಟಾ ಸೋರ್ಸಸ್‌ಗಳಿದಾವೆ ಅಂತ ಅಂದ್ರೆ, ಫಸ್ಟ್ ಒನ್ ಬಂದು ಓಪನ್ ಆರ್ ಪಬ್ಲಿಕ್ ಡೇಟಾ. ಅಂದ್ರೆ ಈ ಒಂದು ಡೇಟಾ ಎಲ್ಲರಿಗೂ ಫ್ರೀ ಇರತ್ತೆ ಮತ್ತೆ ಎಲ್ಲರೂ ಯೂಸ್ ಮಾಡ್ಬೋದು ಈ ಒಂದು ಡೇಟಾನ. ಸೊ ನೆಕ್ಸ್ಟ್ ಮತ್ತೆ ಈ ಒಂದು ಡೇಟಾ ಮೇಲೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ಆಮೇಲೆ ಈ ಈ ಒಂದು ಡೇಟಾ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ರಿಸರ್ಚ್ ಮಾಡೋದಕ್ಕೆ ಮತ್ತೆ ಓದ್ಕೊಳ್ಳೋದಕ್ಕೆ ಅಂತಾನೆ ಈ ಒಂದು ಡೇಟಾ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಇವಾಗ ಗೌರ್ಮೆಂಟ್ ಕನ್ಸೆನ್ಸಸ್ ಡೇಟಾ ಆಗಿರ್ಬೋದು, ಡಿಜಿಟಲ್ ಲೈಬ್ರರೀಸ್ ಆಗಿರ್ಬೋದು, ಸೈಂಟಿಫಿಕ್ ಡೇಟಾ ಆಗಿರ್ಬೋದು, ಹೆಲ್ತ್ ಕೇರ್ ಡೇಟಾ ಆಗಿರ್ಬೋದು. ಅಲ್ವಾ? ಇವಾಗ ಹೆಲ್ತ್ ಕೇರ್ ಡೇಟಾ, ಇವಾಗ ಎಕ್ಸಾಂಪಲ್ ಹೆಲ್ತ್ ಕೇರ್ ಡೇಟಾ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಆ ಡೇಟಾನ ಯೂಸ್ ಮಾಡ್ಬೋದು. ಅಂದ್ರೆ ಓದೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಯೂಸ್ ಮಾಡ್ಬೋದಲ್ವಾ? ಆ ಒಂದು ಡೇಟಾನ ನಾವು ಓಪನ್ ಸೋರ್ಸ್ ಆರ್ ಪಬ್ಲಿಕ್ ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಡೇಟಾ. ಸೋಷಿಯಲ್ ಮೀಡಿಯಾ ಡೇಟಾ ಅಂದ್ರೆ ನೇಮಲ್ಲೇ ಇದೆ. ಸೋಷಿಯಲ್ ಮೀಡಿಯಾ ಅಂತ ಅಂದ್ರೇನು? ಇನ್‌ಸ್ಟಾಗ್ರಾಮು, ಯೂಟ್ಯೂಬು, ಅಥವಾ ಬೇರೆ ಬೇರೆ ಶಾಪಿಂಗ್ ಆ್ಯಪ್ಸು. ಸೊ ಈ ಥರ ಡೇಟಾ. ಸೊ ಅಲ್ಲಿ ಜನರೇಟ್ ಆಗುವಂಥ ಡೇಟಾನ ನಾವು ಸೋಷಿಯಲ್ ಮೀಡಿಯಾ ಡೇಟಾ ಅಂತ ಅಂತೀವಿ. ಓಕೆನಾ? ಸೊ ಈ ದಿಸ್ ಡೇಟಾ ಈಸ್ ಕ್ರಿಯೇಟೆಡ್ ಬೈ ದ ಯೂಸರ್ಸ್ ಇನ್ ದ ಆನ್‌ಲೈನ್. ನಾವೇ ಆ ಒಂದು ಡೇಟಾನ ಕ್ರಿಯೇಟ್ ಮಾಡೋದು. ಅದನ್ನ ನಾವು ಸೋಷಿಯಲ್ ಮೀಡಿಯಾ ಡೇಟಾ ಅಂತ ಅಂತೀವಿ. ಓಕೆನಾ?
ಅಷ್ಟೇ. ನೆಕ್ಸ್ಟ್ ಮಲ್ಟಿ ಮಾಡೆಲ್ ಡೇಟಾ. ಇವಾಗ ಡೇಟಾ ಒಂದೇ ಫಾರ್ಮ್ಯಾಟಲ್ಲಿ ಇರುತ್ತಾ? ಓಕೆ. ನಂಬರ್ಸಲ್ಲೇ ಇರುತ್ತಾ ಡೇಟಾ ಯಾವಾಗ್ಲೂ? ಇಲ್ಲ. ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರ್ಬೋದು, ವಿಡಿಯೋ ಫಾರ್ಮ್ಯಾಟಲ್ಲಿ ಇರ್ಬೋದು, ಇಮೇಜ್ ಫಾರ್ಮ್ಯಾಟಲ್ಲಿ ಇರ್ಬೋದು, ಆಡಿಯೋ ಫಾರ್ಮ್ಯಾಟಲ್ಲಿ ಇರ್ಬೋದು. ಸೊ, ತುಂಬಾ ಫಾರ್ಮ್ಯಾಟ್ಸಲ್ಲಿ ಡೇಟಾ ಜನರೇಟ್ ಆಗುತ್ತೆ. ಆ ಒಂದು ಫಾರ್ಮ್ಯಾಟ್ಸ್‌ನ ನಾವು ಮಲ್ಟಿ ಮಾಡೆಲ್ ಡೇಟಾ ಅಂತ ಅಂತೀವಿ. ಎಕ್ಸಾಂಪಲ್ ಇಮೇಜ್ ಡೇಟಾಬೇಸು ಮತ್ತೆ ಇಂಟರ್ನೆಟ್. ಸೊ, ಈ ಒಂದು ಡೇಟಾ ಈ ಎಲ್ಲ ಮಿಕ್ಸ್ಡ್ ಅಂಡ್ ಕಾಂಪ್ಲೆಕ್ಸ್ ಆಗಿರುತ್ತೆ ಈ ಒಂದು ಡೇಟಾ. ಓಕೆನಾ? ಸೊ, ಗೊತ್ತಾಯ್ತಲ್ವಾ ಡೇಟಾ ಕಲೆಕ್ಷನ್ ಅಂದ್ರೆ ಏನು? ಗುಡ್ ಡೇಟಾ ಅಂತ ಅಂದ್ರೆ ಏನು? ಆಮೇಲೆ ಡೇಟಾ ಟೈಪ್ಸ್ ಆಫ್ ಡೇಟಾ ಸೋರ್ಸಸ್ ಎಲ್ಲ ಅರ್ಥ ಆಯ್ತಲ್ವಾ? ಸೊ, ಇಷ್ಟು ಗೊತ್ತಾದ್ರೆ ಸೊ, ನೆಕ್ಸ್ಟ್ ನಾವು ಬೇರೆ ಬೇರೆ ನೋಡ್ತಾ ಹೋಗೋಣ. ಓಕೆ. ಸೊ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಒಂದು ಚಾನೆಲ್ ಕೂಡ ಇದೆ. ಫಾಲೋ ಮಾಡ್ಕೊಳ್ಳಿ. ಸೊ, ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ. ಸೊ, ಥ್ಯಾಂಕ್ ಯು ಸೋ ಮಚ್.